ನಟ ದರ್ಶನ್ಗೆ ಒಂದರ ಮೇಲೊಂದು ಸಂಕಷ್ಟ ಶುರುವಾಗ್ತಾ ಇದೆ. ಕೊಲೆ ಪ್ರಕರಣದ ಜೊತೆ ನಟ ದರ್ಶನ್ಗೆ ಐಟಿ ಕುಣಿಕೆ ಕೂಡ ಬಿಗಿಯಾಗುತ್ತಾ ಅಂತ ಮನೆಯಲ್ಲಿ 37 ಲಕ್ಷ ಆರೋಪಿಗಳಿಂದ 30 ಲಕ್ಷ ಹಣವನ್ನ ಈಗ ಆಲ್ರೆಡಿ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ನಗದನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಸಿಕ್ಕ ಹಣದ ಮೂಲ ಪತ್ತೆಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಣ ಎಲ್ಲಿಂದ ಬಂತು, ನೀವು ಸಿನಿಮಾದಲ್ಲಿ ತಗೊಂಡಿದ್ರೋ ಯಾವ್ದ್ರಲ್ಲಿ ತಗೊಂಡಿದ್ರೋ ಅದ್ರ ಎಲ್ಲದರ ಮೂಲವನ್ನ ಇಡಬೇಕಾಗುತ್ತೆ. ಕೊಲೆ ಆರೋಪಿ ದರ್ಶನ್ ಮನೆಯಲ್ಲಿ 37 ಲಕ್ಷ ನಗದು ಸಿಕ್ಕಿದೆ. ಕಾಟೇರನ್ನ ಬೆನ್ನು ಬೀಳುತ್ತಾ ಆದಾಯ ತೆರಿಗೆ ಇಲಾಖೆ. ಜೊತೆಗೆ ಸರೆಂಡರ್ ಆಗೋದಕ್ಕೆ 30 ಲಕ್ಷ ನೀಡಿದ ಬಗ್ಗೆ ಕೂಡ ಮಾಹಿತಿ ಇದೆ. ಕಾನೂನಿನ ಪ್ರಕಾರ 2 ಲಕ್ಷದವರೆಗೆ ನಗದನ್ನ ಇಟ್ಕೊಳ್ಬಹುದು, ಅದ್ರ ಮೇಲೆ ಹಣವನ್ನ ಇಟ್ಕೊಳ್ಳಂಗಿಲ್ಲ. ನಟ ದರ್ಶನ್ ಮನೆಯಲ್ಲಿ ಸಿಕ್ಕಿರೋದು ಬರೋಬ್ಬರಿ 37 ಲಕ್ಷ ಹಣ. ಆದಾಯ ತೆರಿಗೆ ಇಲಾಖೆಗೆ ಪೊಲೀಸರು ಪತ್ರವನ್ನ ಬರೆಯಲಿದ್ದಾರೆ. 2 ಕಡೆ ಸಿಕ್ಕಿರೋ ಹಣಕ್ಕೆ ದರ್ಶನ್ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ? ಒಂದ್ ವೇಳೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಹಣ ಕಟ್ಟೋವರೆಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಮೋಹನ್ ರಾಜ್ ಎಂಬ ವ್ಯಕ್ತಿ ದರ್ಶನ್ಗೆ ಹಣ ನೀಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಹೀಗಾಗಿ ಮೋಹನ್ ರಾಜ್ಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಈ ಮೋಹನ್ ರಾಜ್ ಯಾರು, ಹೊಸ ನೇಮು, ಎಲ್ಲಿಂದ ಎಂಟ್ರಿ ಆಯ್ತು ಅಂತ ನೀವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರೆ, ಮೋಹನ್ ರಾಜ್ ದರ್ಶನ್ ಅವರ ಸ್ನೇಹಿತ. ಸೊ ಅವ್ರ ಹತ್ರ ದರ್ಶನ್ ಹಣವನ್ನ ತೆಗೆದುಕೊಂಡಿರ್ತಾರೆ. ಸೊ ಆ ಹಣದ ಮೂಲವನ್ನ ಕೂಡ ಹೇಳ್ತಾರೆ.